ಅಬ್ಬಬ್ಬಾ ನಾ ಹೋಗೋ ದಾರಿಯಲ್ಲಿ ಹೂಗಳು ಆಣೆ ಮಾಡಿ ಹೇಳುತ್ತೀನಿ ನಾನು ನಿನ್ನವಳು. ಹಾಯ್ ಎಲ್ರಿಗೂ ನಮಸ್ತೆ. ನೀವು ನೋಡ್ತಾ ಇದ್ದೀರಾ ಫಿಲ್ಮಿ ಬೀಟ್ ಕನ್ನಡ. ನಾನು ತಸ್ಮಿಯಾ ಬೇಗಂ. ಹಿತ್ತಲಕ್ಕ ಕರಿಬೇಳ ಮಾವ ಈ ಹಾಡನ್ನ ಕೇಳಿದಾಗ ಯಾರು ನೆನಪಾಗ್ತಾರೆ? ಅಫ್ಕೋರ್ಸ್ ನಿಶ್ವಿಕಾ ನಾಯ್ಡು. ನಿಶ್ವಿಕಾ ನಾಯ್ಡು ಒಬ್ಬ ಭಾರತೀಯ, ಅದರಲ್ಲೂ ಕನ್ನಡದ ನಟಿ. ಬೇರೆ ಇಂಡಸ್ಟ್ರಿ ಬಗ್ಗೆ ಮಾತನಾಡೋದು ಬೇಡ, ನಮ್ಮ ಕನ್ನಡ ಇಂಡಸ್ಟ್ರಿ ಬಗ್ಗೆನೇ ಮಾತನಾಡೋಣ. ನಮಗೆ ಕೆಲವೊಂದ್ಸಲ ಕನ್ನಡದಲ್ಲಿ ಒಂದಷ್ಟು ಅದ್ಭುತ ಪ್ರತಿಭೆಗಳನ್ನ ಕಂಡಾಗ ಪ್ರತಿ ವರ್ಷ ಅವರ ಸಿನಿಮಾಗೆ ಕಾಯ್ತಾ ಇರ್ತೇವೆ. ಇವರು ಬೇರೆ ಇಂಡಸ್ಟ್ರಿಗೆ ಹೋಗೋದೇ ಬೇಡ, ನಮ್ಮ ಕನ್ನಡದಲ್ಲೇ ಇದ್ರು ಸಾಕಪ್ಪ ಅಂತ ಅನ್ಕೊಂಡ್ಬಿಡ್ತೀವಿ. ಒಂದ್ ಸಿನಿಮಾ ಆದ್ಮೇಲೆ ಇನ್ನೊಂದು ಸಿನಿಮಾದಂತೆ ನೆಕ್ಸ್ಟ್ ಯಾವ ಚಿತ್ರ ಅಂತ ವೇಟ್ ಮಾಡ್ತಾ ಇರ್ತೀವಿ. ಸೊ ಇದೇ ಲಿಸ್ಟ್ಗೆ ಸೇರಿದವರು ನಮ್ಮ ನಿಶ್ವಿಕಾ ನಾಯ್ಡು. ಅವರು ಕನ್ನಡ ಚಿತ್ರರಂಗಕ್ಕೆ ಸಿಕ್ಕಿದಂತಹ ಒಂದು ಪ್ರತಿಭಾನ್ವಿತ ನಟಿ. 2018ಕ್ಕೆ ನಮ್ಮ ಕನ್ನಡ ಇಂಡಸ್ಟ್ರಿಗೆ ಚಿರಂಜೀವಿ ಸರ್ಜಾ ಅವರ ಅಮ್ಮ ಐ ಲವ್ ಯು ಚಿತ್ರದ ಮೂಲಕ ನಾಯಕಿಯಾಗಿ ನಮ್ಮ ಇಂಡಸ್ಟ್ರಿಗೆ ಕಾಲಿಟ್ರು. ಅದಾದ ನಂತರ ಅವರು ಮಾಡಿರುವಂತಹ ಚಿತ್ರಗಳು ಬೆರಳೆಣಿಕೆ ಅಷ್ಟೇ. ನಿಶ್ವಿಕಾ ನಾಯ್ಡು ಬೆಂಗಳೂರಿನವರೇ ಆದ್ರೂ ನಾಯ್ಡು ಕುಟುಂಬಕ್ಕೆ ಸೇರಿದವರು. ಎಸ್ಪೆಷಲಿ ತೆಲುಗು ಮಾತನಾಡುವಂತಹ ಒಂದು ಕುಟುಂಬದಲ್ಲಿ ಜನಿಸಿದ್ರು. ಅದ್ಭುತ ನಟನೆ ಜೊತೆ ಡಾನ್ಸ್ ಮಾಡುವಂತಹ ಕಲೆ ಇವರಲ್ಲಿದೆ. ಚಿರಂಜೀವಿ ಸರ್ಜಾ ಜೊತೆ ನಟಿಸಿದ ಮೊದಲ ಚಿತ್ರ ಅಮ್ಮ ಐ ಲವ್ ಯು ತಕ್ಕ ಮಟ್ಟಿಗೆ ಹಿಟ್ ಆಯಿತು. ಅದಾದ ಬಳಿಕ ಅನೀಶ್ ಜೊತೆ ವಾಸು ನನ್ ಪಕ್ಕ ಕಮರ್ಷಿಯಲ್, ನೆಕ್ಸ್ಟ್ ಶ್ರೇಯಸ್ ಮಂಜು ಜೊತೆ ಪಡ್ಡೆ ಹುಲಿ, ನಂತರ ಪ್ರಜ್ವಲ್ ದೇವರಾಜ್ ಜೊತೆ ಜೆಂಟಲ್ ಮ್ಯಾನ್ ಚಿತ್ರದಲ್ಲಿ ನಟಿಸಿದ್ರು. ಜೆಂಟಲ್ ಮ್ಯಾನ್ ಚಿತ್ರದ ಮೂಲಕ ನಿಶ್ವಿಕಾ ನಾಯ್ಡುಗೆ ಖ್ಯಾತಿ ಹೆಚ್ಚಾಯಿತು. ಚಂದನ್ ಶೆಟ್ಟಿ ಅವರ ಕಂಪೋಸ್ ನ ಆಲ್ಬಮ್ ಸಾಂಗ್ ಪಾರ್ಟಿ ಫ್ರೀಕ್ ಸಾಂಗ್ ನಲ್ಲಿ ಕೂಡ ಕಾಣಿಸಿಕೊಂಡ್ರು. 2021ರಲ್ಲಿ ಮತ್ತೆ ಅನೀಶ್ ಜೊತೆ ರಾಮಾರ್ಜುನ ಚಿತ್ರದಲ್ಲಿ ನಾಯಕಿಯಾಗಿ ನಟಿಸಿದ್ರು. 2022ರಲ್ಲಿ ನಿಶ್ವಿಕಾ ನಾಯ್ಡು ಅವರ 3 ಚಿತ್ರ ತೆರೆಗೆ ಬಂತು. ಅದುವೇ ಗಾಳಿಪಟ 2, ಗುರು ಶಿಷ್ಯರು ಹಾಗೆ ಡಾರ್ಲಿಂಗ್ ಕೃಷ್ಣ ಜೊತೆ ನಟಿಸಿದಂತಹ ದಿಲ್ ಪಸಂದ್ ಚಿತ್ರ. ಗಾಳಿಪಟ 2 ಚಿತ್ರದಲ್ಲಿ ನಿಶ್ವಿಕಾ ನಾಯ್ಡು ಅವರು ಅತಿಥಿ ಪಾತ್ರದಲ್ಲಿ ಕಾಣಿಸಿಕೊಂಡ್ರು. ಇನ್ನು 2024ರಲ್ಲಿ ನಿಶ್ವಿಕಾ ನಾಯ್ಡು ಅವರು ಶಿವರಾಜ್ ಕುಮಾರ್ ಹಾಗೆ ಪ್ರಭುದೇವ ಅವರ ಜೊತೆ ಕರಟಕ ಧಮನಕ ಚಿತ್ರದಲ್ಲಿ ನಾಯಕಿಯಾಗಿ ಕಾಣಿಸಿಕೊಂಡ್ರು. ಆ ಚಿತ್ರದ ಹಿತ್ತಲಕ್ಕ ಹಾಡು ವರ್ಲ್ಡ್ ವೈಡ್ ಅಲ್ಲಿ ಟ್ರೆಂಡಿಂಗ್ ಆಗಿತ್ತು. ಆ ಹಾಡಿನ ಹುಕ್ ಸ್ಟೆಪ್ ಅನ್ನ ಎಲ್ಲರೂ ಕೂಡ ರೀಲ್ಸ್ ಮಾಡಿದ್ರು. ಈ ಚಿತ್ರದಲ್ಲಿ ಅವರು ಪ್ರಭುದೇವ ಜೊತೆ ನಟಿಸಿದ್ದು ವಿಶೇಷ. ಕರಟಕ ಧಮನಕ ಚಿತ್ರದ ನಂತರ ನಿಶ್ವಿಕಾ ನಾಯ್ಡು ಅವರ ಯಾವ ಚಿತ್ರ ಕೂಡ ತೆರೆಗೆ ಬಂದಿಲ್ಲ. ಲಾಸ್ಟ್ ಇಯರ್ ಜಿ ಕನ್ನಡ ವಾಹಿನಿಯಲ್ಲಿ ಪ್ರಸಾರ ಆದಂತಹ ಮಹಾನಟಿ ರಿಯಾಲಿಟಿ ಶೋನ ಜಡ್ಜಸ್ ಆಗಿ ನಿಶ್ವಿಕಾ ನಾಯ್ಡು ಅವರು ಕಾಣಿಸಿಕೊಂಡ್ರು. ಬರೋಬ್ಬರಿ 3 ತಿಂಗಳ ಕಾಲ ಆ ಒಂದು ರಿಯಾಲಿಟಿ ಶೋ ಅನ್ನ ಜಡ್ಜ್ ಮಾಡಿದ್ರು. ಇನ್ನು ನಿಶ್ವಿಕಾ ನಾಯ್ಡು ಅವರು ಸಿನಿಮಾದ ಜೊತೆ ವರ್ಕೌಟ್ ಮಾಡೋದಕ್ಕೂ ಕೂಡ ಹೆಚ್ಚು ಆಸಕ್ತಿ ತೋರಿಸ್ತಾರೆ. ಇವರಿಗೆ ಚಿಕ್ಕ ವಯಸ್ಸಿಂದಾನೇ ನಟಿಯಾಗಬೇಕು ಅನ್ನುವಂತಹ ಒಂದು ಕನಸಿರುತ್ತೆ. ಅದು ನಿಶ್ವಿಕಾ ನಾಯ್ಡು ಅವರ ಕನಸು ಅನ್ನೋದಕ್ಕಿಂತ ಹೆಚ್ಚಾಗಿ ಅವರ ತಾಯಿ ಕನಸಾಗಿರುತ್ತೆ. ನಟಿ ಆಗ್ಬೇಕು ಅಂತ ಚಿಕ್ಕ ವಯಸ್ಸಿಂದನೇ ನಿಶ್ವಿಕಾ ನಾಯ್ಡು ಅವರಿಗೆ ಎಂಟರ್ಟೈನ್ಮೆಂಟ್ ರಿಲೇಟೆಡ್ ಪ್ರತಿಯೊಂದು ಕ್ಲಾಸ್ಗೆ ಕೂಡ ಸೇರಿಸಿರ್ತಾರೆ. ಡಾನ್ಸ್ ಕ್ಲಾಸ್ ಇರಬಹುದು, ಸಿಂಗಿಂಗ್ ಕ್ಲಾಸ್, ಹಾಗೆ ಡ್ರಾಯಿಂಗ್ ಕ್ಲಾಸ್, ಹೀಗೆ ಎಲ್ಲಾ ರೀತಿಯ ತರಬೇತಿಗಳನ್ನ ನಿಶ್ವಿಕಾ ನಾಯ್ಡು ಅವರು ಪಡೆದುಕೊಂಡಿದ್ದಾರೆ. 1996ರಲ್ಲಿ ಜನಿಸಿದ ನಿಶ್ವಿಕಾ ನಾಯ್ಡು ಅವರಿಗೆ ಚಿಕ್ಕ ವಯಸ್ಸಿಂದನೂ ತಾಯಿಯೇ ಸ್ಟ್ರೆಂತ್. ನಿಶ್ವಿಕಾ ನಾಯ್ಡು ಅವರು ಚಿತ್ರರಂಗಕ್ಕೆ ಎಂಟ್ರಿ ಕೊಡೋಕ್ಕಿಂತ ಮುಂಚೆನೆ ಆಕ್ಟಿಂಗ್ ತರಬೇತಿಯನ್ನ ಪಡೆದುಕೊಂಡು ಬಂದಿದ್ರು. ಹೀಗೆ ಇವರು ಒಟ್ಟಾಗಿ 8 ಕನ್ನಡ ಚಿತ್ರ ಹಾಗೆ 1 ಚಿತ್ರಕ್ಕೆ ಅತಿಥಿ ಪಾತ್ರದಲ್ಲಿ ಅಭಿನಯಿಸಿದ್ದಾರೆ. 2019ರಲ್ಲಿ ಅಮ್ಮ ಐ ಲವ್ ಯು ಚಿತ್ರಕ್ಕೆ 2 ಕನ್ನಡದ ಅತ್ಯುತ್ತಮ ನಟಿ ಪ್ರಶಸ್ತಿ ಸಿಗುತ್ತೆ. ಕರಟಕ ಧಮನಕ ಚಿತ್ರದ ನಂತರ ಅವರು ಕಿರುತೆರೆ ಶೋನಲ್ಲಿ ಜಡ್ಜ್ ಆಗಿ ಕಾಣಿಸಿಕೊಂಡಿದ್ದಾರೆ. ಅದಾದ ನಂತರ ನಿಶ್ವಿಕಾ ನಾಯ್ಡು ಅವರು ಯಾವುದೇ ಚಿತ್ರ ತೆರೆಗೆ ಬಂದಿಲ್ಲ. ಯಾವುದೇ ಸಿನಿಮಾ ಬ್ಯಾಕ್ ಗ್ರೌಂಡ್ ಇಲ್ಲದೆ ಇದ್ರೂ ಕೂಡ ತುಂಬಾ ಹಾರ್ಡ್ ವರ್ಕ್ ಮಾಡಿ ಸಿನಿಮಾ ರಂಗಕ್ಕೆ ಎಂಟ್ರಿ ಕೊಟ್ಟಿದ್ರು. ಇದೀಗ ನಿಶ್ವಿಕಾ ನಾಯ್ಡು ಅವರ ಅಭಿಮಾನಿಗಳು ಅವರ ಮುಂದಿನ ಚಿತ್ರಕ್ಕಾಗಿ ಕಾಯ್ತಾ ಇದ್ದಾರೆ. ಆದಷ್ಟು ಬೇಗ ನಿಶ್ವಿಕಾ ನಾಯ್ಡು ಅವರ ಸಿನಿಮಾ ತೆರೆಗೆ ಬರಲಿ. ಜೊತೆಗೆ ಕೇವಲ ನಿಶ್ವಿಕಾ ಮಾತ್ರ ಅಲ್ಲ, ಕನ್ನಡದಲ್ಲಿ ಬಿಂಚಿ ಮರೆಯಾದ ಇನ್ನೂ ಕೆಲ ನಟ ನಟಿಯರಿದ್ದಾರೆ. ನಿಮಗೆ ಗೊತ್ತಿರುವಂತಹ ಕಲಾವಿದರು ಯಾರು ಎಂಬುದನ್ನ ಕಾಮೆಂಟ್ಸ್ ಬಾಕ್ಸ್ ಮೂಲಕ ತಿಳಿಸಿ. ಜೊತೆಗೆ ಮುಂದಿನ ವಿಡಿಯೋದಲ್ಲಿ ಯಾರ ಬಗ್ಗೆ ತಿಳಿಸಿಕೊಡಬೇಕು ಅನ್ನೋದನ್ನ ಕೂಡ ಹೇಳಿ. ಧನ್ಯವಾದ.